ಆ ಮನೇನು ಬೇರೆ ಚೇಂಜ್ ಮಾಡ್ಬೇಕಾಗುತ್ತೆ. ಆ ಮನೆ ಲಾಸ್ಟ್ ಇಲ್ಲ ಅದ್ರ ಮೇಲೆ ಮನೆ ಇದಾವೆ, ಅದು ಗುಡ್ಡ ಟಾಪ್ ಅಷ್ಟೇ. ಗುಡ್ಡ ಇಲ್ಲ ಇನ್ನೊಂದು ಗುಡ್ಡದ ಮೇಲೆ ಅದು ಇನ್ನು ಹೈಟ್ ಬರ್ತದೆ. ಈಗ ಕ್ಯಾನ್ಸಲ್ ಮಾಡಿದ್ದಾರೆ, ಅವರು ಗಂಡ ಹೆಂಡತಿ ಅಳ್ತಾ ಇದ್ದಾರೆ. ನಾವೇನ್ ಮಾಡ್ಕೊಂಡಿದೀವಿ. 2003 SM ಕೃಷ್ಣ ಅವರು ಇರೋ ಟೈಮ್ 94C ಕೊಟ್ಟಿದ್ರು. ಈ ಮನೇನು ಕೊಟ್ಟಿದ್ದಾರೆ, ಆ ಮನೇನು ಕೊಟ್ಟಿದ್ದಾರೆ. ಇದು 2000 ಎರಡಕ್ಕೂ ಕೊಟ್ಟಿದ್ದಾರೆ. ಒಂದ್ ಮನೆಗೆ ಅವಾಗ ಕೊಡ್ಸಿದ್ರೆ ಕಿಮನೆ ಸರ್ ಮಿನಿಸ್ಟ್ರಿ ಇರೋ ಟೈಮ್ ಅಲ್ಲಿ ಒಂದ್ಸತಿ ಜರ್ದ್ ಬಿದ್ದಿತ್ತು. ಆವಾಗ ಇವರೇ ಬಂದು ಮುನ್ಸಿಪಾಲಿಟಿ ವತಿಯಿಂದ ನಾವು ಅರ್ಜೆಂಟ್ ಗೆ ನಾವು ಇದನ್ನ ರಿಟರ್ನಿಂಗ್ ಮళ్ళీ ನಾವು ಇದು ಮಾಡ್ತೀವಿ. ಹೇಳ್ತಾನೆ ಇದೆ ಯಾರು ಸರ್. ಈಗ ಏನ್ ಮುನ್ಸಿಪಾಲಿಟಿ ವ್ಯಾಪ್ತಿಗೆ ಬರ್ತದೆ. ಇದು ಟೌನ್ ಪಂಚಾಯತಿಗೆ ಬರುತ್ತೆ. ಅಲ್ಲ ಟೌನ್ ಪಂಚಾಯತ್ ಬರುತ್ತೆ. ಬಟ್ ಏನಂದ್ರೆ ನಾವೀಗ ಮಾಡ್ಬೇಕಾಗ್ತದೆ. ಈಗ ಆಫೀಸರ್ ಯಾರು? ಹೂಸ್ ಚೀಫ್ ಆಫೀಸರ್ ಎಲ್ಲಿದೆ? ಚೀಫ್ ಆಫೀಸರ್ ಏನ್ ವಾಟ್ ಆರ್ ದ ಆಪ್ಷನ್ಸ್ ಯೂಶುವಲಿ? ಸರ್ ನಾನ್ ಏನ್ ಸಜೆಸ್ಟ್ ಮಾಡಿದ್ವಿ, ಬಟ್ ಅವರು ಟೌನ್ ಪಂಚಾಯತಿ ಅವ್ರು ಕುತ್ಕೊಂಡು ಮಾತಾಡ್ಬೇಕು. ನಾನ್ ಮೊನ್ನೆ ಅವ್ರಿಗೆ ತುರ್ತು ಸಭೆಕಾರ್ ಚರ್ಚೆ ಮಾಡಿ ಅಂತ ಹೇಳಿದೆ. ಈ 3 ಮನೆ ಇದೆಯಲ್ಲ ಸರ್, ಇವ್ರಿಗೆ ಏನಾದ್ರು ಆಲ್ಟರ್ನೇಟ್ ಜಾಗ ತೋರಿಸಿದ್ರೆ ಅಲ್ಲೊಂದು ಮನೆ ಕಟ್ಟೋದಕ್ಕೆ ಏನ್ ಆಪ್ಷನ್ಸ್ ಇಟ್ಕೊಂಡಿದ್ದೀರಪ್ಪ? ಸರ್ ಈಗ ಅದೇ ಪರಿಹಾರಕ್ಕಂತ ಹೇಳಿ ಸ್ವಲ್ಪ ಪ್ರಪೋಸಲ್ ಹಾಕಿದ್ವಿ ಸರ್. ಮೊದಲೇ ನಿವೇಶನಕ್ಕೆ ಕೊಡ್ಲಿಕ್ಕೆ ಸರ್. ಈಗ ಮೊದಲೇ ನಿವೇಶನಕ್ಕೆ ನಾವು ಇದ್ರಲ್ಲಿ ಕೊಡ್ಬೋದಾ ನೋಡ್ರಿ. ನಾವು ಬುಕ್ಲಾಪುರದಲ್ಲ ಇವ್ರಿಗೆ ಕೊಟ್ಟವಲ್ಲ 8ನವರಿಗೆ, ಅದ್ರಲ್ಲಿ ಉಳಿದಿದೆಯಾ ನೋಡ್ರಿ. ಉಳಿದ್ರಿ ಇವ್ರು 3 ಜನ ಕೊಡ್ಬೋದು ಅಲ್ಲಿ. ಇಲ್ಲಿ ಪಕ್ಕದಲ್ಲಿ ಸೊಪ್ಪಿನ ಬೆಟ್ಟ ಕನ್ನಡದ ಡಾಕ್ಯುಮೆಂಟ್ ಮತ್ತೆ ಅದನ್ನ ಚೆಕ್ ಬಂದು ಚೇಂಜ್ ಮಾಡ್ಕೊಡ್ದು. ಇಲ್ಲಿ ಪಕ್ಕದಲ್ಲಿ ಇದೆ. ಇನ್ನು ಲ್ಯಾಂಡ್ ನೋಡಿದ್ರೆ ಸೊಪ್ಪಿನ ಬೆಟ್ಟ ಅಂದ್ರೆ ಈ ಫಾರೆಸ್ಟ್ ಗೆ ಹೋಯ್ತು. ಈಗ ನೀವು ಏನು ಮಾಡಕ್ಕಾಗೋದಿಲ್ಲ. ನಾವು ಸುಮ್ನೆ ಹೇಳೋಗ್ಬೋದು. ನಾವು ಹೇಳಿ ಆಯ್ತು ಅಂತ ಆಗತ್ತೆ ಸರ್, ಆಗದೇ ಇಲ್ಲ. ಅಲ್ಲ ನೋಡೋಣ, ಒಂದು ಮೀಟಿಂಗ್ ಮಾಡಿ ಏನಂದ್ರೆ ಇದುವರೆಗೂ ಏನ್ ಸಹಾಯ ಕೊಟ್ಟಿದೆ ಇವರಿಗೆಲ್ಲರಿಗೂ? ಈಗ ಸರ್ಕಾರದಿಂದ ಏನು ವಾಟ್ ಹ್ಯಾವ್ ಯು ಇಲ್ಲ ಏನು ಸತ್ತವರಿಗೆ ಅದು ಅಲ್ಲಿ ಕೊಟ್ಟಿದ್ದಾರೆ ಕೊಪ್ಪಳದಲ್ಲಿ ಅವ್ರ DC. ಅಲ್ಲ ನಿನ್ನೆ ಹೇಳಿದ್ರು ಅದು. ಇವರಿಗೆ ಪಟ್ಟಣ ಪಂಚಾಯತಿ ಅವರಿಗೆ ಸೇರಿ ಸ್ವಲ್ಪ ಸಹಾಯ ಮಾಡಿದ್ದಾರೆ. ಈಗ ಅವನಿಗೆ ಒಬ್ಬನಿಗೆ ಕೊಡ್ಬೇಕು. ಆಸ್ಪತ್ರೆಯಲ್ಲಿ ಇದಾನಲ್ಲ ಅವನು ಸಿವಿಯರ್ ಇದ್ದಾನ, ಹನುಮಂತಪ್ಪ ಅಂತ. ಅವನಿಗೆ ಏನು ಕೊಡ್ಲಿಲ್ಲ ಇದುವರೆಗೂ. ಒಬ್ಬ ಸರ್ವೈವಲ್ ಆಗಿದ್ದಾನೆ. ಈ ಮಣ್ಣೊಳಗೆ ಹೋಗ್ಬಿಟ್ಟಿದ್ದ. ಅವನ್ನ ಎತ್ತಿ ಎಲ್ಲ ಮಾಡಿ ಮೆಕ್ಯಾನಿಕ್ ಕಳ್ಸಿತ್ತು. ಅವ್ನು ಬದುಕಿದ್ದಾನೆ, ಬಟ್ ಅವನಿಗೆ ಸಿವಿಯರ್ ಇದೆ. ಮತ್ತೆ ಅವನಿಗೆ ಏನಾದ್ರು ಕೊಡ್ಬೇಕು ಪರಿಹಾರ. ತಂಗಡಿಗೆ ಸರ್ ಅಲ್ಲಿ ಹೋಗಿ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಅವರೇ ಇನ್ಸಿಡೆಂಟ್ ಆದ್ರೂ ಫೋನ್ ಮಾಡಿದ್ರು. ಒಬ್ಬ ಸ್ಪೆಷಲ್ ಈಗ ಇಲ್ಲಿಗೆ ಇವ್ರದ್ದು ಏನೀಗ ನೆಕ್ಸ್ಟ್ ಮತ್ತೆ ಇವ್ರದ್ದು ಮನೆ ಹೋಗಿದೆ. ಸರ್ ಇವ್ರು 3 ಜನ. ಈಗ ಎಷ್ಟು ಉಳಿದಿದೆ ಅಲ್ಲಿ ಸೈಟ್? ನಮ್ಗೆ ಎಷ್ಟು ಜಾಗ ಉಳಿದಿದೆ? 1 ಎಕರೆ ಅಲಿನೇಷನ್ ಇದ್ ಮಾಡಿದ್ದು 23 ಜನಕ್ಕೆ ಅಂತ ಮಾಡಿತ್ತು. 19 ಜನ ಕೊಟ್ಟಿದ್ದೀವಿ. ಇನ್ನು 4 ಜನ ಹೋಗಕ್ಕೆ ಒಪ್ಪಬೇಕಷ್ಟೇ. ಅಲ್ಲ ಒಪ್ಲೇಬೇಕು. ಮತ್ತೆ ಸೈಟ್ ಮಾತ್ರ ಕೊಟ್ಟರು ಆಗಲ್ಲ ಸರ್. ಅವರಿಗೆ ಸಹಾಯ ಸರ್. ರಾಜೀವ್ ಗಾಂಧಿ ಹೌಸಿಂಗ್ ಸೈಟ್ ಕೊಟ್ಬಿಟ್ಟು ಹೌಸಿಂಗ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾನು ಇವರು ನಮ್ಮ ಇದ್ರೊಳಗೆ ಸ್ಪೆಷಲ್ ಗ್ರಾಂಟ್ ಅಂತ ಬರುತ್ತೆ. ನೀವು ರೆಗ್ಯುಲರ್ ಮಾಡಕ್ ಹೋಗಿ ಅದು ಇನ್ನೊಂದು 2 ವರ್ಷ ಒಂದು ರಿಟರ್ನಿಂಗ್